ಗುಂಡ ಇವೆಲ್ಲ ಗುಂಡನೇ ಇದೆ ನನ್ನ ಲೆಕ್ಕದಲ್ಲಿ. ಎಲ್ಲರೂ ಗುಂಡ. ಟಿಂಗಿ ಡಿಂಗಿ 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 ಮತ್ತೆ ರಿಜ್ಜಿ ಅವೇ ಮೀನು ತೂಲೆಯಾ ಬೇರೆ ಎಲ್ಲ. ನಾನೊಂದು ಗಂಟೆ ಕೂಡ ಕಟ್ತಾ ಇದ್ದೇನೆ. ಇಲ್ಲಿ ತನಕ ಬಂದು 1 ಗಂಟೆ ಕಟ್ಟೋದು ಸರಿಯಾಗುದಿಲ್ಲ. ಗಂಟೆ ಕಟ್ಟುವ ಅಂತ ನಮ್ಮನೆ ಕಟ್ಟುಲೆ. ಈಗ ಎಣ್ಣೆದು ಕಟ್ಟೋದು ಎಣ್ಣೆ 4 ನೋಡಿ ಕಟ್ಲೆಟ್ ಅಂತ ಇದೆ. ನಂಗೆ ತಿಂದು ಯಾವ ತಿಂದು ತೊಗೊಂಡು ಯಪ್ಪ ನಮಗೆ ಎದ್ದಲಿ ಗಾಡಿಪುದ್ರೆ. ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಅವರ್ ನ್ಯೂ ಬ್ಲಾಗ್. ಇವತ್ತು ಬೆಳಗೊಳಗೆ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಗಂಟೆ ಆದದ್ದು 6. ಬೇಗ ಎದ್ದು ಬ್ರಷ್ ಮಾಡಿ ಒಂದು ಚಹಾವನ್ನು ಕೊಟ್ಟು ದೇವರಿಗೆಲ್ಲ ಕೈ ಮುಗಿದು ನಾನು ಇದು ಸಬ್ಸ್ಕ್ರೈಬರ್ ಕೊಟ್ಟ ಬಟ್ಟೆಗೆ ಆದರೆ ಇದು ಟೈಟ್ ಸರಿಕಟ್ಟು ಮಾಡಲಿಲ್ಲ, ಇನ್ನು ಮಾಡಬೇಕಷ್ಟೇ. ಹಾಗೆ ಹಾಕಿದ್ದು ಯಾಕಂದರೆ ಇದೊಂದು ಹೋಗುವ ಪ್ಲ್ಯಾನ್ ಭಯಂಕರ ಅರ್ಜೆಂಟಲ್ಲಿ ಡಿಸೈಡ್ ಆದದ್ದು. ಏನು ಗೊತ್ತಾ, ಮೊನ್ನೆಯಿಂದ ನಾವು ವೃತ್ತದಲ್ಲಿದ್ದೇವೆ, ಗೊತ್ತಿರ್ಬೋದು. ನಾನ್ ವೆಜ್ ತಿಂತಾ ಇಲ್ಲ. ಯಾಕಂತ ಹೇಳಿದರೆ ಚಿಂಚು ಒಂದು ಹಾವು ನೋಡಿದ್ದ ಅಂತೇಳಿ, ಸತ್ತ ಹಾವು. ನಿನ್ನೆ ಅದರದ್ದು ಕ್ರಿಯೆ ಎಲ್ಲ ಆಗಿದೆ, ನೀವೆಲ್ಲ ನೋಡಿರ್ಬೋದು ಬ್ಲಾಗಲ್ಲಿ. ಹಾಗೆ ಅದು ನಾವು ಎಲ್ಲದಕ್ಕೂ ಹೋಗುದು ಎಲ್ಲಿಗೆ ಆವಿದ ವಿಷಯ ಇದ್ದರೆ ಸುಬ್ರಹ್ಮಣ್ಯಕ್ಕೆ ಹೋಗ್ತೇವೆ. ಅಂದರೆ ನಮಗೆ ಅಂತ ನಿಯರ್ ಅದೇ ಹೇಳಿದಲ್ಲ. ಹಾಗಾಗಿ ಚಿಂಚುವಿನ ಪೇರೆಂಟ್ ಅಪ್ಪ ಅಮ್ಮ ಅವರು ಇವತ್ತು ಚಿಂಚುವನ್ನು ಸುಬ್ರಹ್ಮಣ್ಯಕ್ಕೆ ಕರ್ಕೊಂಡು ಹೋಗ್ತಿದ್ದಾರೆ. ಹಾಗೆ ನಾನು ಕರೆದ್ರು ನೀನು ಬರ್ತೀಯ ಅಂತ. ಹಾಗೆ ನನಗೆ ಎಲ್ಲೂ ಹೋಗಲಿಕ್ಕಿಲ್ಲ. ಅಂಥ ಒಂದು ಆಪರ್ಚುನಿಟಿ ಸಿಗುವಾಗ ಅಂಥ ಒಂದು ಪುಣ್ಯಕ್ಷೇತ್ರಕ್ಕೆ ಕರೆಯುವುದೇ ದೊಡ್ಡದು. ಹಾಗಾಗಿ ನೋಡಲಿಕ್ಕೆ ಉಂಟ ಇಲ್ವಾ, ಆಯಿತಾ ಬರ್ತೇನೆ ಅಂತೇಳಿ ಹಾಗೆ ಇಷ್ಟು ಬೇಗ ಹೊರಡಿದ್ದೇನೆ. ಬೇಗ ಹೋಗಿ ಬೇಗ ಬರುವ ಅಂತೇಳಿ, ಅಂದರೆ ಅಲ್ಲಿಗೆ ಒಂದು 9 ಗಂಟೆಗೆ ಮುಟ್ಟಬೇಕಂತ ಅಂದಾಜಲ್ಲಿ ಹೇಳಿದ್ದವರು. ಹಾಗೆ ಈಗ ಇಲ್ಲಿಂದ ನಾನು ನನ್ನ ಮಾವ ಇದ್ದಾರೆ, ಅಲ್ಲಿಂದ ಮಾಣಿಗೆ ಹೋಗಿ ಅಲ್ಲಿಂದ ಹೋಗುದಂತೇಳಿ ನಾವು. ಹಾಗೆ ಗೈಸ್, ಹಾಗೆ ಈ ಅಡ್ರೆಸ್ಸನ್ನು ಒಂದು ಭಯಂಕರ ಅರ್ಜೆಂಟಲ್ಲಿ ಹಾಕಿದ್ದೀನಿ. ಒಟ್ರಾಶಿಯಾಗಿ ಸರಿಯಾಗಿ ಫಿಟ್ಟಿಂಗ್ ಆಗಲಿಲ್ಲ, ನಿಮಗೆ ತೋರಿಸ್ತೇನೆ. ಇದು ಕರೆಕ್ಟ್ ಫಿಟ್ಟಿಂಗ್ ಇನ್ನೊಂದ್ಸಲ ಮಾಡಿದ ಮೇಲೆ, ಚಂದ ಮಾಡಿದ ಮೇಲೆ ಇನ್ನೊಂದ್ಸಲ ಹಾಕುವ. ಹಿಂದುಗಡೆ ಹೋಗಿರ್ತದೆ ಅಷ್ಟೇ. ಅರ್ಜೆಂಟಲ್ಲಿ ಹೊರಡಿದ್ದಾಯ್ತಾ ನಾನು, ಅಂದರೆ ಏನು ತಗೊಂಡು ಕೂಡ ಇಲ್ಲ. ನೀವು ಕಿವಿಯಲ್ಲಿ ಕೂಡ ನೋಡ್ಬೋದು, ಇದು ನನ್ನದು ಮೂಗಿದ್ದು ಇಲ್ಲಿ ಒಟ್ರ ಶರ್ಟ್ ಕಿಂಕಿ ಕುತ್ತಿಗೆಗೆ ಏನು ಇರಲಿಲ್ಲ. ಹಾಗಾಗಿ ಏನು ನಾನು ತಗೊಂಡು ಕೂಡ ಇಲ್ಲ. ಆಗ ಒಂದು ತಗೊಂಡಿದ್ರೆ ಎಲ್ಲ ನಾನು ಚಂದ ಮಾಡಿ ಹೊರಡ್ತೇನೆ, ನೀವು ನೋಡಿರ್ಬೋದು. ಪರವಾಗಿಲ್ಲ, ಸಿಂಪಲಾಗಿ ಹೋಗಿ ಬರುವ, ಗಾಡಿಯಲ್ಲಿ ಹೋಗೋದಲ್ವಾ. ಹಾಗೆ ಗೈಸ್, ಇವತ್ತು ಅಮ್ಮ ಆಕ್ಸಿಜನ್ ಇದು ನೆಬ್ಬು ತಗೊಳ್ತಿದ್ದಾರೆ. ನೆನಪಿದೆ ಮತ್ತು ಬೋರ್ಚಿ ಹಾಂ ಚೆನ್ನಾಗಿದೆ, ಅದೇ ಅಂತಲ್ಲ. ಹಾಗೆ ಮಳೆ ಸ್ವಲ್ಪ ಸ್ವಲ್ಪ ತುಂತುರು ಬರ್ತಾ ಉಂಟು. ಈಗ ನಾನು ಸೀದಾ ಮಾವನ ಮನೆಗೆ ಹೋಗಬೇಕು. ನಮ್ಮ ಮನೆಗೆ ಬಂದು ಈಗ ಒಂದು ತಣ್ಣಿ ಕೊಡುವುದು. നമുക്ക് പലത്താട്ടുന്ന പുസ്തകത്തിന്റെ ആലോചിച്ച് ಅಂಚಿದಾಲಜಿಬೋದು ಫೋಟೋ ಕೆಲವು ಹೌದು ಆಲಜಿ ಅನುಕೂಲಕ್ಕೆ ಮಸ್ತ್ ಅಂತೆ ಅಪ್ಪೆ ಬೆದ್ದನಾಗ ಅಪ್ಪೆ ಜವಾನ್ ಇಪ್ಪಳು ಮಗೆ ಪ್ರಾಯನಾಗ ಅಪ್ಪೆ ಪ್ರಾಯ ಅಪ್ಪಳು ಅಪ್ಪ ಲಕ್ಷ್ಮಿ ಅಪ್ಪೇನಿ ಎಂಜಿ ಚಾಯ್ ಸಿಕ್ಕಿದೆ. ಚಾಯನ್ನು ಕುಡಿಯುವ. ಗುಂಡ ಇವೆಲ್ಲ ಗುಂಡನೇ ಇದೆ ನನ್ನ ಲೆಕ್ಕದಲ್ಲಿ. ಎಲ್ಲರೂ ಗುಂಡ. ಟಿಂಗಿ ಜೀಪು ಗೈಸ್ ಆಫ್ ರೋಡಿಂಗ್. ಏನು ಓಪನ್ ಅಂಬುದೇ ಸಣ್ಣದಿರುವಾಗ ಕೂತ್ಕೊಂಡದ್ದು ಗೈಸ್ ಜೀಪಲ್ಲಿ, ಮತ್ತೆ ಈಗಲೇ ಕೂತ್ಕೊಂಡು ಅತ್ತು ಮಾರೆ ಈ ನಮ್ಮನೆ ಒಂಜಿ ಕೋಪದ ಚೇನಿ ಅಂತ ಓದ್ತಿಜಿ ಮಾರೆ. ಓ ಅಂದ್ ಇಜ್ಜಿಗೆನ ಅಂದ ರಜೆ ರಜೆ ಮನೆ ಒಳಗೆ ಬೈದಿದ್ದೆ ಗೊತ್ತಿರ್ಬೋದು ಮನೆಯಲ್ಲಿ, ಅದಕ್ಕೆ ಕೋಪ. ಬಲ್ಲ ಇಡಲ್ಲ ಮಾಮ ಎದುರು ಕೊಡುವರ
ಯಾನ ಅಂಗಡಿಯ ನಾಯ್ಕಿ ದರ್ಪ ಈ ಎದುರು ಗುಲ್ವಾರು ಅವೊಂದು ಈತ ಬಲ್ಲ ಬ್ಯಾಗ್ದೆ ಬಲೆ ಬಲೆ మీరేనా మీ పరావులు నమ్మగానే ఇజత ನದಿಗೆ ಬಂದ್ವಿ ಪಯ್ಯ ಇವರು ಸ್ನಾನ ಮಾಡ್ತಾರಂತೆ. ಹಾಗೆ ನಾನು ಡ್ರೆಸ್ ತರಲಿಲ್ಲ, ಆಂಟಿ ತಂದಿದ್ದಾರೆ. ಕುಮಾರಧಾರಂತೆ ಗೈಸ್, ಕುಮಾರಧಾರ. ನನಗೆ ಗೊತ್ತಿರಲಿಲ್ಲ, ನಾನೆಲ್ಲ ಡ್ರೆಸ್ ತೊಗೊಂಡು ಬರ್ತಾ ಇದ್ದೆ. ಇವರೆಲ್ಲ ತಂದಿದ್ದಾರೆ, ಇವರು ಸ್ನಾನ ಮಾಡಲಿ. ನಾನು ನೋಡ್ತೇನೆ, ನಿಮಗೆ ಕೂಡ ತೋರಿಸ್ತೇನೆ. ಈಗ ರಶ್ ಉಂಟು, ಬೆಳಗ್ಗೆ ಬೆಳಗ್ಗೆ ಆದರೂ ಗಂಟೆ ಆದದ್ದು 8:30 ಆದರೂ ಫುಲ್ಲು ರಶ್ ಇದೆ. ಇಷ್ಟು ಬೆಳಗ್ಗೆ ಬೆಳಗ್ಗೆ ಎಷ್ಟು ಜನ ಸ್ನಾನ ಮಾಡ್ತಿದ್ದಾರೆ ನೋಡಿ ಗೈಸ್. ಹೋಗ ನಾವು ಕೂಡ ನೋಡುವ. ನಾನು ಬರಲೇ ಇಲ್ಲ ಇಲ್ಲಿಗೆ. ಚಿಂಚ ಇದಾನೆ ಡಲ್ ಇಪ್ಪುನುವೆ ಒಂಥರ ಉಳ್ಳ ಚಲಿ ಅಪ್ಪುಂದ ಬೇಗ ಲಕ್ಕದಾನ ಈ ಮೀಪನ ನಾಯಿ ನೋಡಿ ಗೈಸ್ ಬಿಸಿಗೆ ಹೇಗೆ ಮಲಗಿದೆ ಅಂತೇಳಿ. ಅಲ್ಲಿ ಒಬ್ಬನು ನೋಡಿ ಗೈಸ್ ಇಷ್ಟು ಬೆಳಗ್ಗೆ ಬೆಳಗ್ಗೆ ಕೂಡ ಹೇಗೆ ಸ್ವಿಮ್ ಮಾಡ್ತಿದ್ದಾನೆ. ಅಲ್ಲಿ ನದಿ ತೀರದಲ್ಲಿ ಸ್ನಾನ ಮಾಡುವಾಗ ನಿಮ್ಮ ಬೆಲೆ ಬಾಳುವ ವಸ್ತುಗಳು ಸ್ನಾನ ಮಾಡ್ತಿದ್ದಾರೆ. ನಿಜ ಹೇಳಿಕ ಇಲ್ಲೆಲ್ಲ ಸೋಪ್ ಹಾಕಿ ಸ್ನಾನ ಮಾಡಬಾರ್ದಾಯ್ತು. ಇಲ್ಲಿ ಮುಳುಗಿ ಹೋಗಿ ಅಲ್ಲಿ ಸ್ನಾನ ಮಾಡ್ತಾರೆ. ಎಲ್ಲ ಖುಷಿ ಹೋಗುದು ಇಲ್ಲ ಮೀಪನ ಸೊಮ್ಮೆ ಅಲ್ಲಿ ನೋಡಿ ಅಂತ ಮಕ್ಕಳನ್ನು ಶಾಂಪು ಹಾಕಿ ಸ್ನಾನ ಮಾಡಿಸಿದಾಗ ತಲೆಗೆ ಶಾಂಪು ಎಷ್ಟು ಮೀನು ಉಂಟಂತೆ. ಮೀನು ನಾವು ಹತ್ತಿರ ಹೋಗಿ ನೋಡು ಆಯ್ತಾ. ಖುಷಿ ಮೀನು ತುಲಬೆ ಮೀನು ತುಲಬೆ ಮತ್ತೆರಿಜ್ಜಿ ಅವೇ ಒಬ್ಬ ಅಂತಂದು ನೋಡಿ ಮಾರ ಮೀನು ಮೀನು ಹೆಂಚಿನ ಮೀನಿ ಆಂಟಿ ನೋಡಿ ಗೈಸ್. ಮೀನು ನಾವಿಷ್ಟೇ ಮಾಡುದು, ಮಕ್ಕಳು ಸ್ವಲ್ಪ ಈಗೆಲ್ಲ ಮಾಡಬಾರ್ದಂತ ಅಲ್ಲಿ ಬೋರ್ಡ್ ಕೂಡ ಹಾಕಿದ್ದಾರೆ. ಈಗ ಡೈಪರ್ಸ್ ಕೂಡ ಬಿಸಾಡಿ ಹೋಗಿದ್ದಾರೆ. ಪಾಪ ಮಾರೆ ಕ್ಲೀನ್ ಮಾಡುದು ಇದೆಂತ ಆಡ ನೋಡಿ ಗೈಸ್. ಮೀನು ಜಪ್ಪು ಮೀನು ತೂಲೆಯ ದೇವರನ ಮೀನು ಮೀನು ನೋಡಿ ಗೈಸಿಗೆ ಸೋಪ್ ಎಲ್ಲ ಹಾಕಿಕೊಂಡು ಸ್ನಾನ ಮಾಡಿದ. ಅದನ್ನೇ ಬೇಡ ಅಂತ ಹೇಳುದು. ಮೀನು ಮೀನು ಗಲೀಜ್ ಮಂತ್ ದೀಪ ಇರತ್ತ. ಬಲ 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 ಆಯ್ತು ಗೈಸ್ ಹೋಗುದು. ಗೈಸ್ ನೋಡಿ ಇಲ್ಲಿ ಹಾಕಿದ್ದಾರೆ. ಈಗ ಸಾಬೂನು ಬಳಸಬಾರದು ಆದ್ರೂ ಮಾಡ್ತಾ ಇದ್ದಾರೆ. ಎಂತಲ್ಲ ನಾವೇ ಹಾಳು ಮಾಡುದು ನಮ್ಮ ನೀರನ್ನು. ಬಲ ಈಗ ಇಲ್ಲಿ ಕೂಡ ಹಾಕಿದ್ದಾರೆ. ನಾವು ರೀಚ್ ಆದ್ವಿ ಗೈಸ್. ಎಂತ ಮಳೆ ಎಂತ ಮಳೆ. ನಮ್ಮನ್ನು ನೋಡಿ ಇನ್ನು ಕೂಡ ನಾವು ಒಳಗಡೆ ಹೋಗ್ಲಿಲ್ಲ. ಒಳಗಡೆ ಇನ್ನು ಹೋಗ್ಬೇಕು. ಪೊಯ್ ದರ್ಶನ ಎಲ್ಲ ಆಯಿತು ಗೈಸ್. ಈಗ ಊಟಕ್ಕೆ ಹೋಗುದು. ಇಲ್ಲಿ ಊಟ ಆದಿ ಅಂತ ಹೇಳ್ತೇವೆ ಕಲ್ಲು ಒಳಗೆ ಹೋಗ್ತಾ ಪಂಚಾಮೃತ ಅಭಿಷೇಕ, ಕಾರ್ತಿಕ ಪೂಜೆ ಇದೆಲ್ಲ ಮಾಡಿಸಿದ್ವಿ. ಊಟ ಮಾಡಿದ್ವಿ. ಈಗ ಸ್ವಲ್ಪ ಮಳೆ ನಿಂತಿದೆ. ಎಂತ ರಶ್ ಮಾಡಿ ಕಾಲೆಲ್ಲ ನೋವಾಗ್ತಿದೆ.
ಎಲ್ಲ ಮುಂದೆ ಹೋಗ್ತಿದ್ದಾರೆ ದಾದೆಕ್ಕಲುಂಡು ಮೀನು ತೂಪುನೇ ಅಂಡ್ ಮೀನು ಇದೆಲ್ಲ ಪಾರ್ಕ್ ಬೇಸಿಲಿ ಬಂದರೆ ಫೋಟೋ ಎಲ್ಲ ತೆಗಿಬೋದು ಇಲ್ಲಿ ಚೆಂದ ಉಂಟಲ್ಲ. ನಾನು ಫಸ್ಟ್ ಬರೋದು ಮಾತ್ರ ಇಲ್ಲಿ ಆಂಟಿ ಸಣ್ಣದಿರುವಾಗ ಹಾಂ ಗೈಸ್ ಊಟ ಇಷ್ಟೇ ಈಗ ಅನ್ನ ಮತ್ತು ಸಾರು ಸರ ಎಲ್ಲ ಊಟ ಮಾಡ್ತಿದ್ದಾರೆ. ಗೈಸ್ ನಾವು ಅಲ್ಲಿಂದ ಸೌತ್ ಅಟ್ಟಾಗ ಬಂದ್ವಿ ಇಲ್ಲಿ ಅಂತ ಗಣಪತಿ ಉಂಟಲ್ವಾ ಹಾಗೆ ಟೆಂಪಲ್ ಈಗ ಆಂಟಿ ಎಲ್ಲ ಹೋಗ್ತಿದ್ದಾರೆ ಅಲ್ಲಿ ಕೂಡ ನೋಡುವ ಅಂತ ಇಲ್ಲಿ ಹತ್ತಿರಲ್ವಾ ಹಾಗೆ. ನಾನೊಂದು ಗಂಟೆ ಕೂಡ ಕಟ್ತಾ ಇದ್ದೀನಿ ಇಲ್ಲಿ ತನಕ ಬಂದು 1 ಗಂಟೆ ಕಟ್ಟೋದು ಸರಿ ಆಗೋದಿಲ್ಲ ಗಂಟೆ ಕಟ್ಟುವ ಅಂತ ಇದು ಎನ್ನದು ಕಟ್ಟೋಡು ಏನು ದಾದಾನ ಪ್ರಾರ್ಥನೆ ಮಂತದ್ದು ರೈಟ್ ಮನಸ್ಸಿಗೆ ಎನ್ನದು ಕಟ್ಟದು ಅವು ಆಪುನೊಂದು ಪನ್ಪೇರೆ ಅಂಚ ಕಟ್ಟು ಕಟ್ಟು. ಸ್ವಲ್ಪ ದಿಪ್ಪುನಿ ఇంకా ఊళ్ళు తిప్పారా మనసి ಅಂದಲ್ಲ ಪ್ಲೇಸ್ ಅಲ್ಲಿ ಮಳೆ ಮಳೆ ಅಂದ್ರೆ ತುಂಬಾ ಮಳೆ ಫುಲ್ ರಶ್ ಉಂಟು ಗೈಸ್ ನೋಡ್ಬೋದು. ಮಂಗಗಾಳಿ ಇದೆ ಗಂಟೆ ನೋಡಿ ಗಂಟೆದ ಅಂಗಡಿ ಆಗ್ತದೆ. ಇಲ್ಲಿ ಸುಬ್ರಹ್ಮಣ್ಯದಿಂದ ಬರುವಾಗ ಇದು ಸಿಗ್ತದೆ ಮತ್ತೆ ನಾನು ಕೇಳಿದ್ದು ಮಾತ್ರ ಸೌತಡ್ಕ ಗಣಪತಿ ಅಂತೇಳಿ ನಾನು ಒಂದು ಸಲ ಕೂಡ ಬರಲಿಲ್ಲ. ನನಗೆ ಇಲ್ಲಿ ಬಂದು ಖುಷಿ ಆಯ್ತಾಯ್ತು ಚಂದ ನಿಜವಾಗಿ ಒಂಥರ ಖುಷಿ ಆಗ್ತದೆ. ಮತ್ತೆ ನಾನು ಗಂಟೆ ಕೂಡ ಕಟ್ಟಿದೆ ಅಲ್ಲ ನಾವು ಇಲ್ಲಿ ಉಪ್ಪಿನ ಅಂಗಡಿಯಲ್ಲಿ ಹೋಟೆಲ್ಗೆ ಬಂದಿದ್ದೇವೆ ಚಿಕ್ಕನ ಲೆಕ್ಕದಲ್ಲಿ ತಿನ್ಲಿಕ್ಕೆ ಅಂತ. ನಾ ಮಸಾಲೆ ದೋಸೆ ಇಲ್ಲಿದೆ ಖುಷಿಗೆ ಕಟ್ಲೆಟ್ ಅವರೆಲ್ಲ ಚುಂಚು ಕೂಡ ಮಸಾಲೆ ದೋಸೆ ಮತ್ತೆ ನೋಡ್ಬೇಕು ಎಂತ ತಿನ್ನುವುದು ಅಂತ. ಮೊದಲಿಗೆ ನಮಗೆ ಬಿಸಿ ನೀರೆಲ್ಲ ಕೊಟ್ಟರು ಕುಡಿಲಿಕ್ಕೆ ಇನ್ನೆಂತೆಲ್ಲ ಬರ್ತದೆ ನೋಡಿ ಕಟ್ಲೆಟ್ ಅಂತೇನೆ ತಿನ್ನುತ್ತೆ ನಾವು ತಿಂದು ತೊಗೊಂಡು ನಮಗೆ ಎಡ್ಡಲ್ಲಿ ಟೆಂಡು ಕಬಾಬ್ದೆಲ್ಲ ಕೊಂಡು ಚೀಪೇ ಆಗಿತ್ತು ಚೀಪೇ ಹಾಂ ಕಬಾಬ್ದ ಬಿಡಿಯಾ ಅದೇ ಈ ಕೊಂಡು ಹುಷಾರು ಉಂಟು ಈಗ ನಮ್ಮಲ್ಲಿ ತಗೊಂಡದ್ದು ಕಟ್ಲೆಟ್ ತುಂಬ ಒಳ್ಳೇದು. ಖುಷಿ ಕಟ್ಲೆಟ್ ತುಂಬ ಒಳ್ಳೇದಿತ್ತು ನಿಜವಾಗಿ. ಖುಷಿನ ಕಟ್ಲೆಟ್ ಭಾರಿ ಶೋಕಿತ್ತು ನೋಡಿ ಮಾರೆ ಕಟ್ಲೆಟ್ ಒಬ್ಬನೇ ತಿನ್ನೋದು ನನಗೆ ಕೊಡದೆ ಎಡ್ಡುಂಡ ಈಗ ಹೋಗುದು ನಾವು ಇಲ್ಲಿಂದ ನಾವು ಸೀದಾ ಮನೆಗೆ ಹೋಗ್ತಿದ್ದಾರೆ. ಎಂತ ಗೈಸ್ ಎಷ್ಟು ಲೇಟ್ ಆಯ್ತು ಎಷ್ಟು ಚಾರ್ಜ್ ಇಲ್ಲ ಗೈಸ್ ಮೊಬೈಲಲ್ಲಿ. ಇನ್ನು ಮನೆಗೆ ಹೋಗಿ ಸಿಗ್ತೇನೆ ಆಯ್ತಾ. ನಾನು ಮನೆ ಕೂಡ ಬರ್ತಾ ಉಂಟು ಸೀದಾ ಮನೆಗೆ ಹೋಗುದು. ಬಾಯ್ ಆಂಟಿ ಗೊತ್ತೇ ಕೊರ್ಲೆ ಮೂಡ್ಪುರ ಬರ್ಜಾಲೆ ಈಗ ಗೈಸ್ ಮನೆಗೆ ರೀಚ್ ಆದೆ. ನನ್ನ ಹತ್ರ ಚಾರ್ಜ್ ಇರಲಿಲ್ಲ ಆಯ್ತಾ ಮೊಬೈಲಲ್ಲಿ ಚಾರ್ಜ್ ಇಲ್ಲದೆ ಮತ್ತೆ ಬ್ಲಾಗ್ಗೆ ಮಾಡಲಿಲ್ಲ ಬರುವಾಗ. ಸೀದಾ ಮಾವನ ರಿಕ್ಷಾದಲ್ಲಿ ಬಂದು ಈಗ ಸ್ನಾನ ಎಲ್ಲ ಮಾಡಿದೆ. ಯಾಕಂದರೆ ಫುಲ್ಲು ಒದ್ದೆ ಆಗಿದ್ದೀನಿ. ಎಂತ ಒದ್ದೆ ಇವತ್ತಿದ್ದು ಎಕ್ಸ್ಪೀರಿಯನ್ಸ್ ನಾನು ಶೇರ್ ಮಾಡಲೇಬೇಕು. ತುಂಬ ಟಯರ್ಡ್ ಆಗಿದ್ದೇನೆ ಆಯಿತಾ. ನಿನ್ನೆಕ್ಕಿಂತ ಕೂಡ ಡಬಲ್ ಟಯರ್ಡ್ ಆಗಿದ್ದೇನೆ.
ಇವತ್ತು ಹೋದದ್ದು ಯಾಕೆ ಗೊತ್ತುಂಟಾ, ಹೋದದ್ದು ಯಾಕಂತ ಹೇಳಿದರೆ ಅವನು ಮೊನ್ನೆ ಹಾವಿದೆಲ್ಲ ನೋಡಿದ್ದಾನೆ, ಗೊತ್ತಿರ್ಬೋದು ನಿಮಗೆ. ಹಾಗೆ ಒಂದು ಸುಬ್ರಹ್ಮಣ್ಯಕ್ಕೆ ಹೋದರೆ ತುಂಬ ಒಳ್ಳೆಯದು ಸಾಧ್ಯ ಆದರೆ ನಮ್ಮಿಂದ. ಅದಕ್ಕೆ ನನ್ನ ಚಿಕ್ಕ ಅರೇಂಜ್ ಮಾಡಿದ್ದಿದ್ದೆಲ್ಲ, ಜೀಪೆಲ್ಲ ಮಾಡಿದ್ರಲ್ಲ ಅದು ಅವರು ಮಾಡಿದ್ದು. ಹಾಗೆ ನನ್ನನ್ನು ಕರೆದ್ರು, ನನ್ನನ್ನು ಮತ್ತು ಮಾವನನ್ನು ಕರೆದ್ರು, ಬರುವುದಂದರೆ ಬರ್ಬೋದು ಅಂತೇಳಿ. ಅದಕ್ಕೆ ನನಗೆ ಎಲ್ಲೂ ಕೂಡ ಹೋಗ್ಲಿಕ್ಕಿರಲಿಲ್ಲ. ಅದಕ್ಕೆ ಸರಿ ಅಂತೇಳಿ ನಾನು ಒಪ್ಕೊಂಡು ಬೇಗ ಬೆಳಗ್ಗೆ ಹೋದ್ವಿ ನಾನು ಮತ್ತು ಮಾವ ರಿಕ್ಷಾದಲ್ಲಿ. ಬೆಳಗ್ಗೆ ಹೋಗುವಾಗ ಖುಷಿಯಾಗಿತ್ತು, ಮತ್ತು ಸ್ವಲ್ಪ ನಿದ್ದೆ ಬರ್ತಾಯಿತ್ತು. ಆಮೇಲೆ ಜೀಪಲ್ಲಿ ಹೋಗೋದು ತುಂಬ ಖುಷಿ ಆಯ್ತು ನನಗೆ. ಎಲ್ಲಿ ಕೂಡ ಹೋಗ್ಲಿಕ್ಕಿಲ್ಲಲ್ಲ, ಜೀಪಲ್ಲಿ ಭಾರಿ ಖುಷಿ ಆಯಿತು. ಅದು ಕೂಡ ಆಫ್ ರೋಡಿಂಗ್ ಅಲ್ಲ ಜೀಪ್, ತುಂಬ ಖುಷಿ ಆಯ್ತು ನನಗೆ. ಎಷ್ಟೋ ಜೀಪಲ್ಲಿ ಅಂತ ಹೇಳೋದು, ಸಣ್ಣದಿರುವಾಗ ಎಲ್ಲಿಯಾದರೂ ಕೂತ್ಕೊಂಡದ್ದೇನ ಖುಷಿ ಆಯಿತು. ಆಮೇಲೆ ಜೀಪಲ್ಲಿ ಹೋಗಿ ಅಲ್ಲಿ ಮುಟ್ಟುವಾಗ ಉಂಟಲ್ಲ ಎಂಥ ಮಳೆ, ನೀವು ನೋಡಿದ್ರಲ್ಲ. ಮತ್ತೊಂದು ಆ ನೀರಲ್ಲಿ ಎಲ್ಲ ಎಂಥ ಗೈಸ್ ಆ ಸೋಪು ಆ ಶ್ಯಾಂಪು ಎಲ್ಲ ಹಾಕಿಕೊಂಡು ಸ್ನಾನ ಮಾಡ್ತಿದ್ರು, ನೀವು ಕೂಡ ನೋಡಿದ್ರಲ್ಲ. ಯಪ್ಪ, ನನ್ನ ವ್ಲಾಗ್ ನೋಡೋರು ಯಾರು ಕೂಡ ಹಾಗೆ ಮಾಡಬೇಡಿ ಆಯಿತಾ. ನೀವು ಮಾಡಲ್ಲ ನನಗೆ ಗೊತ್ತುಂಟು. ನಮ್ಮ ಮನೆ ನಾವು ಕ್ಲೀನ್ ಇಡೋದು ಮಾತ್ರ ಅಲ್ಲ, ಹೊರಗಡೆ ಹೋದರೂ ಕೂಡ ಅದನ್ನು ನಾವು ಕ್ಲೀನ್ ಇಡಬೇಕು. ಎಂತ ಯಬ್ಬಾ ಶ್ಯಾಂಪು ಅದರಲ್ಲಿ ಶ್ಯಾಂಪು ಹಾಕಿ ಸೋಪ್ ಹಾಕಿ ಸ್ನಾನ ಮಾಡಿ ಅದನ್ನೇ ನಾವು ದೇವರ ತೀರ್ಥ ಅಂತ ಎಂತ ಹೇಳೋದು. ಯಬ್ಬಾ ಹಾಗೆ ಎಲ್ಲ ಗಲೀಜು ಮಾಡಬಾರ್ದು. ಡೈಪರ್ ಅಂತೆ ಯಬ್ಬೋ ನನಗೆ ಅದನ್ನು ನೋಡಿಯೇ ಟೆನ್ಷನ್ ಆಯಿತು. ಅಲ್ಲಿ ಯಾರು ಕೂಡ ಇಲ್ಲ ಹೇಳಲಿಕ್ಕೆ ಕೂಡ. ಆದರೂ ಕೂಡ ನಾವು ನಮ್ಮ ಒಂದು ದೇವರ ಒಂದು ಅಲ್ಲಿಗೆ ಹೋಗುವಾಗ ಅದನ್ನು ನೀಟ್ ಇಡಬೇಕು. ಆಮೇಲೆ ಟೆಂಪಲ್ಗೆ ಹೋದ್ವಿ. ಟೆಂಪಲ್ ಮಾತ್ರ ಚೆಂದ ಇತ್ತು. ಆ ಬೆಟ್ಟದ ನಡುವಲ್ಲಿ ಆ ಒಂದು ಅದರ ದ್ವಾರ ಥರ ಇತ್ತಲ್ಲ, ಅದು ತುಂಬ ಚೆಂದ ಇತ್ತು ಆಯಿತಾ. ಒಂದು ಫೋಟೋ ತೆಗಿಲಿಲ್ಲ ಗೈಸ್ ನಾವು ಈ ಮಳೆಗೆ. ಎಂಥ ಮಳೆಯಲ್ಲಿ ಒದ್ದೆ ಆಗಿ ಉಂಟಲ್ಲ ಒಳಗಡೆ ಲೈನು ಮಾರೆ. ಓ ರಾಮ ಆ ಮಳೆಗೆ ಉಂಟಲ್ಲ 10 ಗಂಟೆಗೆ ನಾವು ಲೈನ್ ನಿಂತಿದ್ದೇವೆ ಗೈಸ್. ದೇವಸ್ಥಾನದ ಒಳಗಡೆ ಹೋಗುವಾಗ 12 ಕಾಲಾಗಿದೆ. ನೀವು ತಿಳ್ಕೊಳ್ಳಿ ಎಷ್ಟು ಹೊತ್ತು ನಿಂತಿರ್ಬೋದಂತ. ಆದರೆ ಅದರಲ್ಲಿ ನನಗೆ ನನ್ನ ಮನಸ್ಸಿಗಾದದ್ದು ಎಂತ ಗೊತ್ತುಂಟಾ, ದೇವರನ್ನು ನೋಡಬೇಕಾದ್ರೆ ಸುಲಭ ಇಲ್ಲ ಅಂತೇಳಿ ನನಗೆ ಅಂದರೆ ಅಷ್ಟು ನಾವು ಕಷ್ಟಪಡಬೇಕು ಲೈಫಲ್ಲಿ, ಕಷ್ಟಪಡಬೇಕು. ಆಮೇಲೆ ಸಿಗುವುದು ದೇವರನ್ನು ನೋಡಲಿಕ್ಕೆ. ಆಮೇಲೆ ಒಳಗಡೆ ದರ್ಶನ ಕೂಡ ಸರಿಕಟ್ಟಾಗಲಿಲ್ಲ, ಅಷ್ಟು ರಶ್ ಇತ್ತು. ಆಮೇಲೆ ದರ್ಶನ ಎಲ್ಲ ಆಯಿತು. ದರ್ಶನ ಎಲ್ಲ ಆದಮೇಲೆ ನಾವು ಇನ್ನೊಂದು ಆದಿ ಅಂತ ಉಂಟು, ಅಂದರೆ ಅದರ ಮೊದಲಿನ ಟೆಂಪಲ್ ಸುಬ್ರಹ್ಮಣ್ಯ. ಇದೀಗ ಹೊಸದಾದದಲ್ಲ, ಹಳತ್ತು ಅಲ್ಲಿ ಉಂಟು. ಹಾಗೆ ಅಲ್ಲಿ ಹೋಗಿ ಅಲ್ಲಿ ಇದೆಲ್ಲ ಹುತ್ತ ಎಲ್ಲ ಉಂಟದ, ಅಲ್ಲಿ ಹೋಗಿ ಓಲ್ಡು ಅದು ನದಿ ಥರ ನೋಡಿ ಅಲ್ಲೇ ಊಟ ಮಾಡಿದ್ದು ನಾವು. ಅಲ್ಲಿಂದ ಊಟ ಮಾಡಿ ರಿಟರ್ನ್ ಸಂತೆ ಎಲ್ಲ ಎಂತ ತೊಗೊಳ್ಳಿಕ್ಕೆ ಎಂತ ಹೋಗಲಿಲ್ಲ, ಮಳೆ ಬರ್ತಿತ್ತು. ಆಮೇಲೆ ಜೀಪಲ್ಲಿ ಸೀದಾ ಬರುವಾಗ ನಮ್ಮ ಜೀಪಿನ ಡ್ರೈವರ್ ಇದ್ದಾರಲ್ಲ, ಅವರು ನನ್ನ ಚಿಕ್ಕಪ್ಪನ ಫ್ರೆಂಡ್. ಹಾಗೆ ಅವರು ಹೇಳಿದರು ಅಲ್ಲೇ ಹತ್ತಿರಂತೆ ಸೌತಡ್ಕ, ನಾವು ಅಲ್ಲಿ ಹೋಗುವ ಅಂತ. ಸರಿ ಅಂತ ನಾನು ಸೌತಡ್ಕ ಎಲ್ಲ ಫಿಲ್ಮಲ್ಲಿ ಮತ್ತು ಬಾಯಿಯಲ್ಲಿ ಹೇಳೋದು ನೋಡಿದ್ದು ಕೆಲವರೆಲ್ಲ. ಅಲ್ಲೆಲ್ಲ ಗಂಟೆ ಕಟ್ತಾರಂತೆ ಹಾಗೆ ಹೀಗೆ ಅಂತ ನೋಡಿದವಳಲ್ಲ. ಹಾಗೆ ಹೋದುದು. ಎಷ್ಟು ಚಂದ ಇತ್ತು ಅಂತ ಹೇಳಿದರೆ, ಮಳೆ ಇರೋದ ಟೈಮಲ್ಲೆಲ್ಲ ಅಲ್ಲಿ ಹೋಗ್ಬೇಕಾಯ್ತಾ. ಸೂಪರ್ ಮಾರೆ. ಅಲ್ಲಿ ನಾನು ಗಂಟೆ ಕಟ್ಟಿದ್ದೆ, ನೋಡಿರ್ಬೋದು ನೀವು, ಆಂಟಿ ಕೂಡ ಕಟ್ಟಿದ್ದು. ಮತ್ತೆಂಥ ಪೂಜೆ ಅಲ್ಲಿ ನಾನು ಮಾಡಿಸ್ಲಿಲ್ಲ. ಇಲ್ಲಿ ಸುಬ್ರಹ್ಮಣ್ಯದಲ್ಲಿ ಪೂಜೆ ಮಾಡಿದ್ದೆ, ಅಲ್ಲಿ ಮಾಡಿಸ್ಲಿಲ್ಲ. ಹಾಗೆ ಕೈಯೆಲ್ಲ ಮುಗ್ದು ಬೇಗ ಅಲ್ಲಿಂದ ಹೊರಟಿದ್ದೇವೆ. ಹಾಗೆ ಸೀದಾ ಮತ್ತೆ ಹೋಟೆಲಿಗೆ ಹೋಗಿ ಅಲ್ಲಿಂದ ನಾವು ಮನೆಗೆ ಬಂದದ್ದು. ಮತ್ತು ಸಬ್ಸ್ಕ್ರೈಬರ್ ಅಂದರೆ ನನಗೆ 3 ಜನ ಸಿಕ್ಕಿದ್ರು. ನೋಡಿರ್ಬೋದು, ಮಾತಾಡಿದಂದರೆ 3 ಜನ. ಒಂದು ಸುಬ್ರಹ್ಮಣ್ಯದಲ್ಲಿ ಒಬ್ಬರು ಸಿಕ್ಕಿದ್ರು, ಸೌತರ್ಕದಲ್ಲಿ ಒಬ್ಬರು ಸಿಕ್ಕಿದ್ರು, ಆಮೇಲೆ ಹೋಟೆಲಲ್ಲಿ ಒಬ್ಬರು ಸಿಕ್ಕಿದ್ರು. ಹಾಗೆಲ್ಲ ಇವತ್ತಿನ ಒಂದು ಎಕ್ಸ್ಪೀರಿಯನ್ಸ್ ತುಂಬ ಚೆಂದ ಇತ್ತು. ಅವ್ರ ಸೈಡ್ ಹೋಗೋದವರು ಒಮ್ಮೆ ಹೋದರೆ ಹೇಗೆ ಆಗ್ತದೆ, ಹಾಗೆ ಆಗಿದೆ ನನಗೆ. ಹಾಗೆ ಕಮೆಂಟ್ ನಾನು ಇವತ್ತು ಓದೋದು ಡೌಟ್ ಗೈಸ್. ಇದು ವ್ಲಾಗ್ ಇಲ್ಲಿಗೆ ನಿಲ್ತದೆ ಅಂತ ಆಗ್ತದೆ ನನಗೆ ಎಂತ ಕೊಡ್ತಾ ಇಲ್ಲ. ತಲೆಗೆಲ್ಲ ಸ್ನಾನ ಮಾಡಿದೆ, ಶೀತ ಆಗಬಾರ್ದು ಅಂತೇಳಿ. ಟ್ಯಾಬ್ಲೆಟ್ ಕೂಡ ಕುಡಿಬೇಕೀಗ ಮಲಗುವಾಗ ಮುಂಚೆನೆ. ಹಾಗೆ ಇದನ್ನು ಇಲ್ಲಿಗೆ ನಿಲ್ಲಿಸ್ತೇನೆ, ಇಲ್ಲಾಂದರೆ ಕಂಟಿನ್ಯೂ ಮಾಡ್ತೇನೆ ಆಯಿತಾ. ಟಾಟಾ ಗೈಸ್, ಥ್ಯಾಂಕ್ ಯು ಸೋ ಮಚ್. ಟಾಟಾ, ಬೈ, ಟೇಕ್ ಕೇರ್.